ಹೈಕಮಾಂಡ್ ಶಿಸ್ತು ಉಲ್ಲಂಘನೆಯಿಂದಲೇ ಕೆಎನ್ ರಾಜಣ್ಣ ವಜಾ. ನಿನ್ನೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿದ್ರು ಕೆಸಿ ವೇಣುಗೋಪಾಲ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ನಿನ್ನೆ ಬೆಳಿಗ್ಗೆನೆ ಸಿಎಂ ಸಿದ್ದರಾಮಯ್ಯಗೆ ಕಾಲ್ ಮಾಡಿದ್ರು. ಹೈಕಮಾಂಡ್ನ ಶಿಸ್ತು ಉಲ್ಲಂಘನೆಯಿಂದಲೇ ಕೆಎನ್ ರಾಜಣ್ಣ ವಜಾ ಅನ್ನೋದು ಸ್ಪಷ್ಟ ಆಗಿದೆ. ವಿಧಾನಸೌಧಕ್ಕೆ ಸಿಎಂ ಎಂಟ್ರಿ ಕೊಡ್ತಿದ್ದಂಗೆ ವೇಣುಗೋಪಾಲ್ ಅವರ ಕಾಲ್ ಬಂದಿತ್ತು. ಕಾರ್ನಲ್ಲೇ ಕುತ್ಕೊಂಡು 2 ನಿಮಿಷ ಟೆನ್ಷನ್ ನಲ್ಲಿ ಮಾತನಾಡ್ತಾ ಇದ್ರು ಸಿಎಂ. ಈ ಕೂಡಲೇ ಸಂಪುಟದಿಂದ ವಜಾ ಮಾಡಿ ಅಂತ ವೇಣುಗೋಪಾಲ್ ಸೂಚನೆ ಕೊಟ್ಟಿದ್ರು ರಾಜಣ್ಣ ಅವರು. ಒಂದು ಕ್ಷಣ ಮುಖ್ಯಮಂತ್ರಿಗಳು ಶಾಕ್ ಆಗ್ಬಿಟ್ಟಿದ್ರು, ಏನಿದು ಅಂತ ಹೇಳಿ. ಯಾಕೆ ಅಂತ ವಿವರಣೆ ಕೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗ ಹೈಕಮಾಂಡ್ ಶಿಸ್ತು ಉಲ್ಲಂಘನೆ ಆಗಿದೆ ಅಂತ ಹೇಳಿ ವೇಣುಗೋಪಾಲ್ ಸ್ಪಷ್ಟನೆ ಕೊಡ್ತಾರೆ. ಸದನ ಮುಗಿಲಿ, ಅದಾದ್ಮೇಲೆ ರಾಜೀನಾಮೆ ಪಡ್ಕೊಳ್ಳೋಣ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾನೇ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅಂತಾನೂ ಕೂಡ ಸಿದ್ದರಾಮಯ್ಯ ಹೇಳಿದ್ರು. 20 ನಿಮಿಷದ ಬಳಿಕ ಸಿಎಂ ಕಚೇರಿಗೆ ಬಂದು ರಾಹುಲ್ ಗಾಂಧಿ ಕಾಲ್ ಮಾಡ್ತಾರೆ. ಯಾವುದೇ ರಾಜಿ ಬೇಡ, ಕೂಡಲೇ ವಜಾ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ ನಂತರ ರಾಹುಲ್ ಗಾಂಧಿ ಸೂಚನೆ ಬಳಿಕ ರಾಜಣ್ಣ ಅವರನ್ನ ಇಮಿಡಿಯೇಟ್ ಆಗಿ ವಜಾ ಮಾಡಲಾಗುತ್ತೆ. ನೋಡಿ, ಮುಖ್ಯಮಂತ್ರಿಗಳು 2 ನಿಮಿಷ ಟೆನ್ಷನ್ ನಲ್ಲೇ ಫೋನಲ್ಲಿ ಮಾತಾಡ್ತಾ ಇದ್ರು, ಅದನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಹೈಕಮಾಂಡ್ನ ಶಿಸ್ತು ಉಲ್ಲಂಘನೆಯಿಂದಲೇ ರಾಜಣ್ಣ ಅವರ ವಜಾ ಆಗಿದೆ ಅನ್ನೋದು ಈಗ ಸ್ಪಷ್ಟನೆ ಸಿಕ್ಕಿದೆ. ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಮಾತನಾಡಿದ್ರು. ಸಿಎಂ ಕೂಡ ಬಹಳ ಶಾಕ್ ಆಗಿದ್ರು ಆ ಸಂದರ್ಭದಲ್ಲಿ. ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳೋದಾದ್ರೆ ರೂಪೇಶ್. ಯಾಕಂತ ಹೇಳಿದ್ರೆ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕು ಅಂತ ಯಾವಾಗ ಪ್ರಸ್ತಾಪ ಆಗುತ್ತೆ, ಅದೇ ರೀತಿಯಾಗಿ ಯಾವಾಗ ಇಲ್ಲಿ ರಾಜ್ಯ ಮುಖಂಡರಿಗೆ ಗೊತ್ತಾಗುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ಯಾವತ್ತು ಹೇಳಿಕೆ ಕೊಡ್ತಾರೋ, ಅವ್ರು ಹೇಳಿಕೆ ಕೊಡೋದು ಆಗಸ್ಟ್ 8ನೇ ತಾರೀಕು ಯಾವತ್ತು ಹೇಳಿಕೆ ಕೊಡ್ತಾರೋ ಅದಾದ ಬಳಿಕವಾಗಿ ರಾಜಣ್ಣ ಅವರು ಚರ್ಚೆ ಮಾಡಿಸಬೇಕು ಅಂತೇಳಿ ಒಂದಿಷ್ಟು ವರದಿಗಳು ಹೋಗುತ್ತೆ ಇಲ್ಲಿ ಹೈಕಮಾಂಡ್ ನಾಯಕರಿಗೆ. ಹೀಗಾಗಿ ರಾಜಣ್ಣ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇಡೀ ದೇಶವನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನ ಈ ಗಳತನದ ಆರೋಪದ ಮೇಲೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜಣ್ಣ ಅವರು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಸುದೀರ್ಘವಾಗಿ ಕೇವಲ ಈ ಪ್ರಕರಣ ಮಾತ್ರ ಅಲ್ಲ, ಎಲ್ಲ ರಿಪೋರ್ಟ್ಗಳನ್ನು ಕೊಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಇದೆಲ್ಲನ್ನ ಗಮನಿಸಿಕೊಂಡು ಇವತ್ತು ಅಂದ್ರೆ ನಿನ್ನೆ ಬೆಳಿಗ್ಗೆ ಒಂದು ಅಲ್ಲಿ ಚರ್ಚೆ ಆಗುತ್ತೆ, ಹೈಕಮಾಂಡ್ ನಾಯಕ ಚರ್ಚೆ ಆಗುತ್ತೆ. ಕೆಸಿ ವೇಣುಗೋಪಾಲ್ ಅವರು ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಕೆಸಿ ವೇಣುಗೋಪಾಲ್ಗೆ, ಸಿಎಂ ಸಿದ್ದರಾಮಯ್ಯ ಫೋನ್ ಮಾಡಿ ಅವರು ರಾಜೀನಾಮೆ ಪಡ್ಕೊಳ್ಳೋದಲ್ಲ, ನೀವೇ ವಜಾ ಮಾಡಿ ಅಂತ ಸೂಚನೆ ಕೊಡಿ ಅಂತ ಹೇಳ್ತಾರೆ. ಕೆಸಿ ವೇಣುಗೋಪಾಲ್ ಅವರು 11ರಿಂದ 11:10 ಸಮಯಕ್ಕೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಚೇರಿ ಅಂದ್ರೆ ಇಲ್ಲಿ ತಮ್ಮ ಮನೆಯಿಂದ ನಿವಾಸದಿಂದ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ವಿಧಾನಸೌಧ ಬಳಿ ಇಳಿತಾ ಇದ್ದಂತೆ ಅವರಿಗೆ ಒಂದು ಕಾಲ್ ಬರುತ್ತೆ. ಅವರು ಕೆಳಗಡೆ ಇಳಿಯೋದಿಲ್ಲ, ಯಾಕಂತ ಮಾಧ್ಯಮ ಮಿತ್ರರು ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಕಾರಲ್ಲೇ ಕುಳಿತಿರ್ತಾರೆ. 2 ನಿಮಿಷಗಳ ಕಾಲ ಮಾತಾಡ್ತಾರೆ. ಅದೇ ಕರೆ ಕೆಸಿ ವೇಣುಗೋಪಾಲ್ ಕರೆ ಬಂದಿತ್ತು. ಕೆಸಿ ವೇಣುಗೋಪಾಲ್ ಅವರು ಹೇಳ್ತಾರೆ, ಈ ಕೂಡಲೇ ನೀವು ರಾಜಣ್ಣ ಅವರು ರಾಜೀನಾಮೆ ಪಡ್ಕೊಳ್ಬೇಕು ಅಂತ. ಸಿಎಂ ಸಿದ್ದರಾಮಯ್ಯ ಶಾಕ್ ಆಗುತ್ತೆ, ಯಾಕೆ ಹಿಂಗೆ ಪಡ್ಕೊಳ್ಬೇಕು ಅಂತೇಳಿ. ಯಾಕಂತ ಹೇಳಿಕೆ ಲೈಟರ್ ನೋಟಲ್ಲಿ ನೋಡಿದ್ರೆ ಹೇಳಿಕೆ ಅಷ್ಟು ಗಂಭೀರವಾಗಿರುತ್ತೆ ಅನ್ಸೋದೇ ಇಲ್ಲ. ಹಾಗಾಗಿ ಹೀಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪಕ್ಷ ಶಿಸ್ತನ್ನ ಸತತವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ರಾಜಣ್ಣ ಅವರ ವಿರುದ್ಧ ಗರಂ ಆಗಿದ್ದಾರೆ. ಒಂದು ಬೇರೆ ಬೇರೆ ಹೇಳಿಕೆಗಳು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿಕೆಗಳು ಹೈಕಮಾಂಡ್ ಶಿಸ್ತನ್ನು ಉಲ್ಲಂಘಿಸುವಂತಿದ್ವು. ಆದರೆ ಈ ಒಂದು ತಪ್ಪು, ಯಾಕಂತ ಹೇಳಿದ್ರೆ ಲೋಪ ಆಗಿದೆ ಅಂತೇಳಿ ಹೇಳಿದ್ರು, ನಮ್ಮ ಸರ್ಕಾರದೇ ಲೋಪ ಆಗಿದೆ ಅಂತ ಹೇಳಿದ್ರು. ಈ ಹೇಳಿಕೆ ಕೊಟ್ಟರೆ ಏನಂತಾನೆ ಮುಂದೆ ವಾದ ಮಾಡಬೇಕು, ಮತಗಳತನದ ವಿಚಾರವಾಗಿ ಹೇಗೆ ಏನ್ ಮಾಡಬೇಕು ಅಂತ ಹೇಳಿದಾಗ ಕೆಸಿ ವೇಣುಗೋಪಾಲ್ ಅನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಪಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಈ ಸೂಚನೆಗಳನ್ನ ರಾಜಣ್ಣ ಅವರಿಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೇಸರದಲ್ಲೇ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧ ಒಳಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ರಾಜೀನಾಮೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಬಳಿಕ ರಾಜೀನಾಮೆ ಪಡ್ಕೊಳ್ತಾರೆ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.